ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಅನೆಸ್ಥೀಶಿಯಾ ಮೆಷಿನ್ ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ರೋಗಿಗಳು ಹೊರ ಓಡಿ ಬಂದಿದ್ದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ದಾವಣಗೆರೆಯ ಚಿಟಗೇರಿಯಲ್ಲಿ ಇರುವಂತಹ ಜಿಲ್ಲಾಸ್ಪತ್ರೆ ಆಪರೇಷನ್ ಥಿಯೇಟರ್ನಿಂದ ಹೊರಗಡೆ ಬಂದಿದ್ದಾರೆ ಪೇಷಂಟ್ಸ್ ಮತ್ತು ಸಿಬ್ಬಂದಿ. ರೋಗಿಗಳಿಗೆ ಧೈರ್ಯ ತುಂಬುತ್ತಾ ಇದ್ದಾರೆ ಆಸ್ಪತ್ರೆಯ ವೈದ್ಯರು. ಯಾಕೆಂದರೆ ಅಲ್ಲಿ ಅನೆಸ್ಥೀಶಿಯಾ ಸ್ಫೋಟಗೊಂಡ ಮೇಲೆ ಆಪರೇಷನ್ ಥಿಯೇಟರ್ 5 ಮತ್ತು 6ರಲ್ಲಿ ಸ್ಫೋಟಗೊಂಡಿರುವಂಥದ್ದು. ಸಂಪೂರ್ಣವಾಗಿ ಆ ಆಪರೇಷನ್ ಥಿಯೇಟರ್ನಲ್ಲಿದ್ದಂತಹ ವಸ್ತುಗಳೆಲ್ಲ ಸುಟ್ಟು ಕರಕಲಾಗೋಗಿದ್ದಾವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅದಕ್ಕೆ ಕಾರಣ ಸಿಬ್ಬಂದಿಯ ಸಮಯ ಪ್ರಜ್ಞೆ. ಜಿಲ್ಲಾಸ್ಪತ್ರೆಯ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಚಿಗಟೇರಿ ಜಿಲ್ಲಾ ಆಸ್ಪತ್ರೆ ದಾವಣಗೆರೆದಿದ್ದು, ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆ. ರೋಗಿಗಳೆಲ್ಲ ಹೊರಗಡೆ ಬಂದು ಕುಳಿತುಕೊಂಡಿರುವಂಥದ್ದು, ಆತಂಕದಲ್ಲಿ ಕುಳಿತುಕೊಂಡಿದ್ದಾರೆ. ರೋಗಿಗಳೆಲ್ಲ ಹೊರಗಡೆ ಬಂದು ಆಸ್ಪತ್ರೆಯ ಹೊರಗಡೆಯೇ ಬಂದಿದ್ದಾರೆ ಏನಾಯಿತು ಅಂಥೇಳಿ. ಅದೃಷ್ಟವಶಾತ್ ಆ ಕಿಡಿ ಅಲ್ಲಷ್ಟೇ ಹೊತ್ತಿಕೊಂಡಿದ್ದರಿಂದ ಆಮೇಲೆ ಸಮಯಕ್ಕೆ ಸರಿಯಾಗಿ ಸಿಬ್ಬಂದಿ ಎಚ್ಚೆತ್ತುಕೊಂಡು, ಹಾಗೆ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿಯೂ ಬಂದು ಬೆಂಕಿಯನ್ನು ನಂದಿಸಿದ್ರಿಂದ ಭಾರಿ ಅನಾಹುತ ತಪ್ಪಿದೆ. ಆದರೆ ಪರಿಸ್ಥಿತಿ ಈಗ ಹೇಗಿದೆ ಅಂದರೆ, ರೋಗಿಗಳೆಲ್ಲ ಆಸ್ಪತ್ರೆಯ ಒಳಗೆ ಹೋಗಿ ಚಿಕಿತ್ಸೆ ಪಡೆಯೋಕ್ಕಾಗದೆ ಆತಂಕದಲ್ಲಿ ಹೊರಗಡೆಯೇ ಕುಳಿತುಕೊಂಡಿದ್ದಾರೆ. ಆತಂಕದಲ್ಲೇ ಇದ್ದಾರೆ ಈಗಲೂ ಕೂಡ. ಸೂಕ್ತ ಚಿಕಿತ್ಸೆಗಾಗಿ ಕಾಯ್ತಾ ಕುಳಿತಿರುವಂಥದ್ದು ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ರೋಗಿಗಳಿಗೂ ಕೂಡ ಆತಂಕ ಉಂಟಾಗಿರುವಂಥದ್ದು. ಅಲ್ಲಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ, ಏನಾಯಿತೋ ಏನೋ ಎತ್ತ. ಯಾಕೆಂದರೆ ಅದು ಒಂದು ಕಡೆ ಮಾತ್ರ ಬೆಂಕಿ ಹತ್ತಿದ್ರಿಂದ ಅಲ್ಲಿ ಎಕ್ಸಾಕ್ಟಾಗಿ ಏನಾಯಿತು ಅನ್ನೋದು ಮೊದಲಿಗೆ ರೋಗಿಗಳಿಗೆ ಗೊತ್ತಾಗಿರಲಿಲ್ಲ. ಇದೀಗ ವೈದ್ಯಕೀಯ ಸಿಬ್ಬಂದಿ ಮಾಹಿತಿ ಸಿಕ್ಕ ಮೇಲೆ ಹೊರಗಡೆ ಬಂದು ಅವರಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದಾರೆ.